ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಕ್ಲಾಸಲ್ಲಿ ನಾವು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು SSLCಗೆ ಸಂಬಂಧಪಟ್ಟಂತೆ ಈ ಪಾಠದ ಕ್ವಶನ್ ಬ್ಯಾಂಕನ್ನು ನಾನು ನಿಮ್ಮ ಕಡೆ ತೊಗೊಂಬಂದಿದ್ದೀನಿ. 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು ಹಾಗೂ 3 ಅಂಕದ ಪ್ರಶ್ನೆಗಳು ಈ ಪಾಠದಲ್ಲಿ ಯಾವ ರೀತಿಯಾಗಿ ಬರ್ತದೆ, ಈ ವರ್ಷದ ಬೋರ್ಡ್ ಎಕ್ಸಾಮ್ ನಮಗೆ ಯಾವ ರೀತಿಯಾಗಿ ಹೆಲ್ಪ್ ಮಾಡ್ತದೆ ಅನ್ನೋದನ್ನು ವಿವರಿಸ್ಕೊತಾ ಹೋಗ್ತೀನಿ. ವೆರಿ ಇಂಪಾರ್ಟೆಂಟ್ ಏನಂದ್ರೆ, ಈ ಪ್ರಶ್ನೆಗಳನ್ನು ಯಾವ ರೀತಿ ಟ್ವಿಸ್ಟಾಗಿ ಕೇಳ್ತಾರೆ, ಅಂದರೆ ಒಂದೇ ಪ್ರಶ್ನೆಯನ್ನು ಎಷ್ಟು ವಿಧವಾಗಿ ಕೇಳಬಹುದು ಅನ್ನೋದನ್ನು ಈ ಕ್ಲಾಸಲ್ಲಿ ನಾವು ನೋಡ್ತಾ ಹೋಗೋಣ. ಈ ಕ್ಲಾಸ್ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಏನಾದರೂ ನಿಮಗೆ ಇಂಪಾರ್ಟೆಂಟ್ ಅನಿಸಿತ್ತಂದ್ರೆ ಒಂದು ನೋಟ್ ಮಾಡ್ಕೋರಿ, ಓಕೆ, ಕ್ವಶನ್ಗಳನ್ನ ಬರೆದಿಟ್ಕೋರಿ. ಹಾಗಾದ್ರೆ ತರಗತಿಯನ್ನು ಸ್ಟಾರ್ಟ್ ಮಾಡೋಣ. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಓಕೆ. ಇದನ್ನು ಸಿರೀಸ್ ಕೂಡ ಮಾಡ್ತೀನಿ. ಪ್ರತಿಯೊಂದು ಪಾಠದ ಇದೇ ರೀತಿ ಕ್ವಶನ್ ಬ್ಯಾಂಕನ್ನು ನಿಮ್ಮ ಮುಂದೆ ತರ್ತಾ ಹೋಗ್ತೀನಿ ಇನ್ನು ಮುಂದೆ. ಹಾಗಾದರೆ ಪ್ರಥಮ ಪಾಠವಾದಂಥ ಈ ಪಾಠದ ಬಗ್ಗೆ ನೋಡ್ತಾ ಹೋಗೋಣ ಇವತ್ತಿನ ಕ್ಲಾಸಲ್ಲಿ. ಫಸ್ಟ್ ಕ್ವಶನನ್ನು ಏನು ಕೇಳಿದ್ದಾರೆ ಅಂತ ನೋಡೋಣ. ಅಂತರುಷ್ಣಕ ಕ್ರಿಯೆಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ, ಓಕೆ. ಇದನ್ನು ಹೆಂಗೆ ಕೇಳ್ಬೋದು ಕ್ವಶನ್? ರಾಸಾಯನಿಕ ವಿಭಜನ ಕ್ರಿಯೆಗೆ ಒಂದು ಉದಾಹರಣೆ ಕೊಡಿ, ಉಷ್ಣ ವಿಭಜನ ಕ್ರಿಯೆಗೆ ಒಂದು ಉದಾಹರಣೆ ಕೊಡಿ. 3 ಪ್ರಶ್ನೆ ಬಂದರೆ ಆನ್ಸರ್ ಇದು ಒಂದೇ ಆಗಿರ್ತದೆ ನಿಮ್ಮದು. ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದರೆ ಸುಣ್ಣದ ಕಲ್ಲನ್ನು ನಾವೇನಾದರೂ ಉಷ್ಣ ಕೊಟ್ಟು ಅಂದ್ರೆ ಅದು ಕ್ಯಾಲ್ಸಿಯಂ ಆಕ್ಸೈಡ್ ಆಗಿ ಪರಿವರ್ತನೆ ಹೊಂದದ, ಇದರ ಜೊತೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತಿರ್ತದೆ. ಹಾಗಾದರೆ ಈ ಪ್ರಶ್ನೆಯ ಒಂದು ಸ್ವಲ್ಪ ವಿಶ್ಲೇಷಣೆಯನ್ನು ಮಾಡಿದ್ವು ಅಂದರೆ, ವಾಟ್ ಯು ಮೀನ್ ಬೈ ಅಂತರುಷ್ಣಕ ಕ್ರಿಯೆ? ಏನು ಅಂತರುಷ್ಣಕ ಕ್ರಿಯೆ ಅಂದರೆ, ಇಲ್ಲಿ ರಾಸಾಯನಿಕ ಕ್ರಿಯೆಯಲ್ಲಿ ನಾವು ಮುಖ್ಯವಾಗಿ ಒಂದು 4 ಭಾಗವನ್ನು ನೋಡ್ತೀವಿ. ಸಂಯೋಗ ಕ್ರಿಯೆ ಆಗಿರ್ಬೋದು, ವಿಭಜನ ಕ್ರಿಯೆ ಆಗಿರ್ಬೋದು, ಸ್ಥಾನಪಲ್ಲಟ, ದ್ವಿಸ್ಥಾನಪಲ್ಲಟ. ಅದನ್ನು ಹೊರತುಪಡಿಸಿ ನಾವು ಒಂದು 2 ವಿಭಾಗವನ್ನು ಮಾಡಿದ್ವು ಅಂದರೆ ದಟ್ ಈಸ್ ಅಂತರುಷ್ಣಕ ಕ್ರಿಯೆ ಮತ್ತು ಬಹಿರುಷ್ಣಕ ಕ್ರಿಯೆಗಳು. ಹಾಗಾದರೆ ಅಂತರುಷ್ಣಕ ಕ್ರಿಯೆಗಳು, ಬಹಿರುಷ್ಣಕ ಕ್ರಿಯೆಗಳು ಅಂದರೆ ಏನು? ರಾಸಾಯನಿಕ ಪ್ರಕ್ರಿಯೆ ನಡೆದಾಗ ಉಷ್ಣ ಆಗಿರಬಹುದು, ಅಥವಾ ಬೆಳಕಾಗಿರಬಹುದು, ಅಥವಾ ವಿದ್ಯುತ್ ಶಕ್ತಿ ಆಗಿರಬಹುದು, ಇವೇನಾದರೂ ಬಳಕೆ ಆಗತ್ತಿದ್ದು ಅಂದ್ರೆ ಇಟ್ ಮೀನ್ಸ್ ಇವುಗಳ ಬಳಕೆಯಿಂದ ಏನಾದರೂ ರಾಸಾಯನಿಕ ಪ್ರಕ್ರಿಯೆ ಜರುಗತ್ತಿತ್ತಂದ್ರೆ ಅದಕ್ಕೆ ನಾವು ಅಂತರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಇನ್ನು ಬಹಿರುಷ್ಣಕ ಕ್ರಿಯೆ ಅಂದರೆ ಇದೇ ಉಷ್ಣ, ಇದೇ ಬೆಳಕು, ಇದೇ ವಿದ್ಯುತ್ ಶಕ್ತಿ ಬಿಡುಗಡೆ ಆಗತ್ತಿತ್ತಂದ್ರೆ, ವೆರಿ ಇಂಪಾರ್ಟೆಂಟ್ ವರ್ಡ ಇದೆ, ಬಿಡುಗಡೆ ಆಗತ್ತಿತ್ತಂದ್ರೆ ಬಹಿರುಷ್ಣಕ, ಬಳಕೆ ಆಗತ್ತಿತ್ತಂದ್ರೆ ಅಂತರುಷ್ಣಕ, ಓಕೆ. ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಅಥವಾ ಕ್ರಿಯೆ ನಡೆದಾಗ ಉಷ್ಣದಿಂದ ಆ ಕ್ರಿಯೆ ನಡೆಯತೈತಿ ಅಂದರೆ ದಟ್ ಈಸ್ ಅಂತರುಷ್ಣಕ. ಕ್ರಿಯೆ ನಡೆಯುವಾಗ ಉಷ್ಣ ಬಿಡುಗಡೆ ಆಗತೈತಿ ಅಂದರೆ ದಟ್ ಈಸ್ ಬಹಿರುಷ್ಣಕ ಕ್ರಿಯೆ, ಓಕೆ. ಇದ್ರ ಬಗ್ಗೆ ಗಮನ ಇಡಬೇಕಾಗ್ತದೆ. ಇನ್ನು ವಿಭಜನ ಕ್ರಿಯೆ ಕೂಡ ಇದಾವ ಉದಾಹರಣೆ. ಉಷ್ಣ ವಿಭಜನೆ ಅಂದರೆ ಇಲ್ಲಿ ಉಷ್ಣದ ಉಪಸ್ಥಿತಿಯಲ್ಲಿ ಈ ಪ್ರಕ್ರಿಯೆ ನಡೀತಿರ್ತದೆ, ಉಷ್ಣದ ಉಪಸ್ಥಿತಿ. ಹಾಗಾಗಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದರೆ ಸುಣ್ಣದ ಕಲ್ಲನ್ನು ಉಷ್ಣ ಕೊಟ್ಟು ಅಂದ್ರೆ ಕ್ಯಾಲ್ಸಿಯಂ ಆಕ್ಸೈಡ್ ಆಗಿ ಅಂದರೆ ಸುಟ್ಟ ಸುಣ್ಣವಾಗಿ ಅದು ಬದಲಾವಣೆ ಆಗ್ತದೆ. ಇದರೊಂದಿಗೆ ಕಾರ್ಬನ್ ಡೈಆಕ್ಸೈಡ್ ಕೂಡ ಬಿಡುಗಡೆ ಆಗ್ತಿರ್ತದೆ, ಓಕೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಎಣ್ಣೆ ಮತ್ತು ಕೊಬ್ಬು ಹೊಂದಿದ ಆಹಾರ ಪದಾರ್ಥಗಳಿಗೆ ನೈಟ್ರೋಜನ್ ಅನಿಲ ಹಾಯಿಸುತ್ತಾರೆ ಏಕೆ? ಅಥವಾ ಇದೇ ಪ್ರಶ್ನೆಯನ್ನು ಚಿಪ್ಸ್ ತಯಾರಕರು ಪಟ್ಟಣದಲ್ಲಿ ನೈಟ್ರೋಜನ್ ಅನಿಲ ಹಾಯಿಸುತ್ತಾರೆ ಏಕೆ ಅಂತ ಕೂಡ ಕೇಳಬಹುದು. ಅಥವಾ ಕೊಬ್ಬು ಮತ್ತು ಎಣ್ಣೆ ಹೊಂದಿರುವ ಆಹಾರ ಪದಾರ್ಥಗಳಿಗೆ ಪ್ರತಿ ಉತ್ಕರ್ಷಕಗಳನ್ನು ಸೇರಿಸಲು ಕಾರಣವೇನು ಅನ್ನುವಂಥ ಪ್ರಶ್ನೆ ಕೂಡ ಕೇಳ್ಬೋದು. ಇದಕ್ಕೆ ಒಂದೇ ಉತ್ತರ ಏನಂದ್ರೆ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು. ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು ಅಂದರೆ ಏನು? ಉತ್ಕರ್ಷಣೆ ಅಂದರೆ ಏನು? ಯಾವುದೇ ಒಂದು ರಾಸಾಯನಿಕ ಪ್ರಕ್ರಿಯೆಯಲ್ಲಿ ಒಂದು ವಸ್ತು ಆಕ್ಸಿಜನನ್ನು ಪಡೆದುಕೊಡ್ತು ಅಂದರೆ ಅದಕ್ಕೆ ನಾವು ಉತ್ಕರ್ಷಣ ಅಂಥೇಳಿ ಕರಿತೀವಿ. ಇಲ್ಲಿ ಆಕ್ಸಿಜನನ್ನು ಉತ್ಕರ್ಷಣಕಾರಿ ವಸ್ತು ಅಂಥೇಳಿ ಕರಿತೀವಿ. ಹಾಗಾದರೆ ಆಕ್ಸಿಜನನ್ನು ಪಡೆದುಕೊಂಡ್ರೆ ಕೊಬ್ಬು ಮತ್ತು ಎಣ್ಣೆ ಹೊಂದಿರುವ ಆಹಾರ ಪದಾರ್ಥಗಳು ಏನಾಗ್ತಾವೆ? ಕಮಟಕ್ಕೆ ಸ್ಟಾರ್ಟ್ ಆಗ್ತಾವೆ, ಕಮಟುವಿಕೆ ಪ್ರಕ್ರಿಯೆ ಉಂಟಾಗ್ತದೆ, ಓಕೆ. ಈ ಕಮಟುವಿಕೆ ಪ್ರಕ್ರಿಯೆಯನ್ನು ಉಂಟಾಗುವುದನ್ನು ತಡೆಯಾಕ ಚಿಪ್ಸ್ ತಯಾರಕರು ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅನಿಲವನ್ನು ಹಾಯಿಸ್ತಾರೆ. ನೈಟ್ರೋಜನ್ ಒಂದು ಪ್ರತಿ ಉತ್ಕರ್ಷಣಕಾರಿ, ಓಕೆ, ಅಂದರೆ ಉತ್ಕರ್ಷಣೆಯನ್ನು ತಡೆಗಟ್ತದೆ. ಹಾಗಾಗಿ ನೈಟ್ರೋಜನನ್ನು ಬಳಸ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇವೆಲ್ಲ 1 ಅಂಕದ ಪ್ರಶ್ನೆಗಳು ನೀವು ನೋಡ್ತಾ ಇದ್ದೀರಿ. ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಬಳಿಯಲು ಕಾರಣವೇನು? ಅಥವಾ ತೇವಾಂಶದಿಂದ ದೂರ ಇಡಲು ಕಾರಣವೇನು? ಸತುವಿನ ಲೇಪನ ಯಾಕೆ ಮಾಡ್ತಾರೆ? ಕಬ್ಬಿಣವನ್ನು ಬೇರೆ ವಸ್ತುಗಳೊಂದಿಗೆ ಮಿಶ್ರಣ ಯಾಕೆ ಗೊಳಿಸ್ತಾರೆ? ಕಬ್ಬಿಣದ ವಸ್ತುಗಳಿಗೆ ಗ್ಯಾಲ್ವನೀಕರಣ ವಿಧಾನ ಯಾಕೆ ಮಾಡ್ತಾರೆ? ಅನ್ನುವಂಥ ನಾನಾ ವಿಧದ ಎಲ್ಲ ಕ್ವಶನ್ಗಳಿಗೂ ಒಂದೇ ಉತ್ತರ ಏನಂದರೆ ತುಕ್ಕು ಹಿಡಿಯುವುದನ್ನು ತಡೆಗಟ್ಟಲು, ಓಕೆ. ರಸ್ಟ್ ಆಗೋದನ್ನು ಅವಾಯ್ಡ್ ಮಾಡೋಕ್ಕೆ ಇಷ್ಟೆಲ್ಲ ಪ್ರಕ್ರಿಯೆಯನ್ನು ಮಾಡ್ತಾರೆ. ಹಾಗಾದರೆ ತುಕ್ಕು ಹಿಡಿಯುವುದಂದರೆ ಏನು? ತೇವಾಂಶ ಪೂರಿತ ಗಾಳಿಯಲ್ಲಿ ಕಬ್ಬಿಣವನ್ನು ಇಟ್ಟಾಗ ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ಕಬ್ಬಿಣ ತುಕ್ಕು ಹಿಡಿತದೆ, ಸಂಕ್ಷಾರಣ ಹೊಂತದ, ನಶಿಸ್ತದೆ, ಓಕೆ. ಹಾಗಾಗಬಾರ್ದು ಅಂದರೆ ನಾವು ನಾನಾ ವಿಧಾನವನ್ನು ಇಲ್ಲಿ ಬಳಸಬೇಕಾಗ್ತದೆ. ಒಂದು, ಬಣ್ಣ ಬಳಿತವು, ಅಥವಾ ಗ್ರೀಸ್ ಹಚ್ತವು, ಅಥವಾ ಎಣ್ಣೆ ಸವರ್ತವು, ಅಥವಾ ಸತುವಿನ ಲೇಪನ. ಈ ಸತುವಿನ ಲೇಪನಕ್ಕೆ ನಾವು ಏನಂತ ಕರಿತೇವೆ ಅಂದರೆ ಗ್ಯಾಲ್ವನೀಕರಣ ಅಂತ ಕರಿತೇವೆ,
ಓಕೆ, ಸತುವಿನ ಲೇಪನ ಮಾಡ್ತೀವಿ. ಇದೆಲ್ಲ ವಿಧಾನವನ್ನು ಬಳಸಿ ನಾವೇನು ಮಾಡ್ಬೋದು, ಕಬ್ಬಿಣದ ತುಕ್ಕು ಹಿಡಿಯುವುದನ್ನು ತಡೆಗಟ್ಟಬಹುದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯಲ್ಲಿ ಬಿಡುಗಡೆ ಆಗುವ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲನಾದರೂ ಹಾಕ್ರಿ, ಸಲ್ಫ್ಯೂರಿಕ್ ಆಮ್ಲನಾದರೂ ಹಾಕ್ರಿ. ಇಲ್ಲಿ ಸತುವನಲ್ಲಿ ನಾವು ಲೋಹವನ್ನು ನೋಡ್ತೀವಿ. ಆಮ್ಲದೊಂದಿಗೆ ಲೋಹದ ವರ್ತನೆಯಲ್ಲಿ ಬಿಡುಗಡೆಗೊಳ್ಳುವ ಅನಿಲ ಯಾವುದು ಅನ್ನೋದು ಕ್ವಶನ್ ಇದೆ. ಅನಿಲ ಯಾವುದು? ಹೈಡ್ರೋಜನ್ ಅನಿಲ. ನಾವು ಇಲ್ಲೊಂದು ಫಾರ್ಮೇಷನ್ ಕೂಡ ನೋಡ್ಬೋದು. ಆಮ್ಲದೊಂದಿಗೆ ನಾವು ಲೋಹವನ್ನು ಏನಾದರೂ ಮಿಶ್ರಣಗೊಳಿಸಿದ್ವು ಅಂದ್ರೆ ನಮಗಿಲ್ಲಿ ಲವಣಗಳು ದೊರೀತಾವೆ. ಇದರೊಂದಿಗೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ. ನಿಮ್ಗೆಲ್ರಿಗೂ ಗೊತ್ತಿರ್ತದೆ, ಇದ್ರ ಬಗ್ಗೆ ಒಂದು ಚಿತ್ರ ಕೂಡ ಅದ. ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನು ತಿಳಿಸುವಂಥ ಚಿತ್ರ. ಈ ಹೈಡ್ರೋಜನ್ ಅನಿಲದ ಉಪಸ್ಥಿತಿಯನ್ನು ನಾವು ಹೆಂಗೆ ತಿಳ್ಕೊಬೋದು? ಒಂದು ಮೇಣದ ಬತ್ತಿನೋ ಅಥವಾ ಕಡ್ಡಿ ಪಟ್ನದ ಒಂದು ಕಡ್ಡಿಯನ್ನು ಗೀರಿ ಹಿಡಿದು ಅಂದರೆ ಫಫ್ ಫಫ್ ಅನ್ನುವಂಥ ಸೌಂಡ್ ಬರ್ತದೆ. ಹೀಗಾಗಿ ನಾವು ಅದನ್ನು ತಿಳ್ಕೊಬಹುದು. ಆದರೆ ಈ ಫಾರ್ಮೇಷನ್ ವೆರಿ ಇಂಪಾರ್ಟೆಂಟ್. ಆಮ್ಲ ಪ್ಲಸ್ ಲೋಹ, ಇಟ್ ಗಿವ್ಸ್ ಅಸ್ ಲವಣ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್. ಓಕೆ, ಗೋ ಟು ದ ನೆಕ್ಸ್ಟ್ ಕ್ವಶನ್. ಮ್ಯಾಗ್ನೀಷಿಯಂ ಪಟ್ಟಿಯನ್ನು ಉರಿಸುವ ಮೊದಲು ಮರಳು ಕಾಗದದಿಂದ ಸ್ವಚ್ಛಗೊಳಿಸಬೇಕು, ಏಕೆ? ಮ್ಯಾಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿನ ಆಕ್ಸಿಜನ್ನಿಂದ ದೂರ ಇರಿಸಬೇಕು, ಏಕೆ? ಓಕೆ, ಇದಕ್ಕೊಂದು ಪ್ರಶ್ನೆ. ಇದಕ್ಕೆ ಆನ್ಸರ್ ಏನು ಅಂದರೆ ಆಕ್ಸೈಡ್ನ ಪದರವು ಉಂಟಾಗುವುದರಿಂದ ತಡೆಗಟ್ಟಲು. ಇಟ್ ಮೀನ್ಸ್ ಮರಳು ಕಾಗದದಿಂದ ಅಂದರೆ ಈ ಪಾಲಿಶ್ ಪೇಪರ್ನಿಂದ ಅದನ್ನು ಸ್ವಚ್ಛಗೊಳಿಸ್ಬೇಕು, ತಿಕ್ಕಿ ಸ್ವಚ್ಛಗೊಳಿಸ್ಬೇಕು. ಏಕೆಂದರೆ ಮ್ಯಾಗ್ನೀಷಿಯಮ್ನ ಆಕ್ಸೈಡ್ನ ಪದರು ಅದರ ಮೇಲೆ ಕುಂತಿರ್ತದೆ. ನಾವು ಕಾಗದದಿಂದ ಸರಿಯಾಗಿ ಉಜ್ಜಿ ಸ್ವಚ್ಛಗೊಳಿಸಿದ್ವು ಅಂದರೆ ಆಕ್ಸೈಡ್ ಪದರು ಉದುರಿ ಹೋಗ್ತದೆ. ನಾವು ಮ್ಯಾಗ್ನೀಷಿಯಮ್ ರಿಬ್ಬನ್ನು ತೊಗೊಂಡು ಗಾಳಿಯಲ್ಲಿ ಉರಿಸ್ಬೋದು. ಗಾಳಿಯಲ್ಲಿ ಉರಿಸಿದಾಗ ಏನಾಗ್ತದೆ? ಒಂದು ಬಿಳಿ ಜ್ವಾಲೆ ಉಂಟಾಗ್ತದೆ. ಓಕೆ, ಎಕ್ಸ್ಪೆರಿಮೆಂಟನ್ನು ಕೂಡ ನಾವು ಮಾಡಿ ನೋಡ್ಬೋದು. ಇನ್ನು ನೆಕ್ಸ್ಟ್, ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುವುದು ಯಾವ ಕ್ರಿಯೆಯಾಗಿದೆ? ಅಥವಾ ಇದೇ ಕ್ವಶನ್ ಹೆಂಗೆ ಕೇಳ್ಬೋದು? ಗ್ಲುಕೋಸ್ ನಮ್ಮ ದೇಹದ ಜೀವಕೋಶಗಳಲ್ಲಿ ಆಕ್ಸಿಜನ್ನೊಂದಿಗೆ ಸಂಯೋಗವಾಗಿ ಶಕ್ತಿ ಬಿಡುಗಡೆಯಾಗುವುದು ಯಾವ ಕ್ರಿಯೆಯಾಗಿದೆ? ಅಥವಾ ಫೈನಲಿ ಉಸಿರಾಟ ಪ್ರಕ್ರಿಯೆ ಯಾವ ವಿಧದ ರಾಸಾಯನಿಕ ಕ್ರಿಯೆಯಾಗಿದೆ? ಉಸಿರಾಟ ಪ್ರಕ್ರಿಯೆ ಅಂತ ಬಂದ್ಕೊಳ್ಳೆ ನಾವು ಸರಿಯಾಗಿ ಗೆಸ್ ಮಾಡಬೇಕು. ಬಹಿರುಷ್ಣಕ ಕ್ರಿಯೆ ಅಂದರೆ ಉಷ್ಣ ಬಿಡುಗಡೆ ಆಗ್ತಿರ್ತದೆ. ಉಷ್ಣ ಬೆಳಕು ಬಳಕೆ ಆಗತ್ತಿತ್ತು ಅಂದ್ರೆ ಅಂತರುಷ್ಣಕ. ಉಷ್ಣ ಅಥವಾ ಬೆಳಕು ಬಿಡುಗಡೆ ಆಗತ್ತಿತ್ತು ಅಂದ್ರೆ ದಟ್ ಈಸ್ ಬಹಿರುಷ್ಣಕ. ಈ ಮೂರು ಪ್ರಕ್ರಿಯೆಯಲ್ಲೂ ಉಷ್ಣ ಬಿಡುಗಡೆ ಆಗ್ತಿರ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್. ಬೆಳ್ಳಿಯ ಕ್ಲೋರೈಡ್ನ ಬಿಳಿ ಬಣ್ಣವು ಬೂದು ಬಣ್ಣಕ್ಕೆ ತಿರುಗಲು ಕಾರಣವಾಗುವ ಅಂಶ ಯಾವುದು? ಅಥವಾ ಬೆಳ್ಳಿಯ ಬ್ರೋಮೈಡ್ನ ಬಿಳಿ ಬಣ್ಣವು ಬೂದು ಬಣ್ಣಕ್ಕೆ ತಿರುಗಲು ಕಾರಣವಾಗುವ ಒಂದು ಅಂಶ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಮುಖ್ಯವಾಗಿ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್, ಸೂರ್ಯನ ಬೆಳಕಿನ ಪ್ರೆಸೆನ್ಸಲ್ಲಿ ಇವು ಈ ರೀತಿಯಾದಂಥ ರಿಯಾಕ್ಷನ್ಸ್ಗಳನ್ನ ಕೊಡ್ತಾವೆ. ಫಾರ್ ಎಕ್ಸಾಂಪಲ್ ನಾವು ರಿಯಾಕ್ಷನ್ ಹಾಕಿ ನೋಡ್ತೀನಿ. ಬೆಳ್ಳಿಯ ಕ್ಲೋರೈಡ್ ಇದ್ದಿದ್ದು ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ಬೆಳ್ಳಿ ಮತ್ತು ಕ್ಲೋರಿನ್ ಆಗಿ ವಿಭಜನೆ ಹೊಂದದ. ಓಕೆ, ಇದನ್ನೇ ಅವರ ಇಲ್ಲಿ ಕೇಳಿದ್ದಾರೆ. ಅಥವಾ ಕ್ಲೋರಿನ್ ಬದಲಿಗೆ ನಾವು ಬ್ರೋಮೀನನ್ನು ತೊಗೊಂಡು ಅಂದರೆ ಬ್ರೋಮೈಡನ್ನು ತೊಗೊಂಡು ಅಂದ್ರೆ ಅದು ಬ್ರೋಮೀನ್ ಆಗಿ ವಿಭಜನೆ ಹೊಂದಿರ್ತದೆ. ಓಕೆ, ದಿಸ್ ಈಸ್ ದ ಇಕ್ವೇಷನ್. ಎಸ್, ಗೋ ಟು ದ ನೆಕ್ಸ್ಟ್ ಕ್ವಶನ್. ರಾಸಾಯನಿಕ ವಿಭಜನ ಕ್ರಿಯೆ ನಡೆಯಲು ಅವಶ್ಯಕವಾದಂತಹ ಅಂಶಗಳನ್ನು ತಿಳಿಸಿ. ಅಥವಾ ವಿಭಜನ ಕ್ರಿಯೆ ಉಂಟಾಗಲು ಕಾರಣವಾಗುವ ವಿವಿಧ ಶಕ್ತಿಯ ಆಕಾರಗಳು ಯಾವುವು ಅಂತ ಕೇಳಿದ್ದಾರೆ. ರಾಸಾಯನಿಕ ಸಂಯುಕ್ತ ಒಡೆಯಲು ಬೇಕಾಗುವ ಶಕ್ತಿಯ ವಿಧದ ಬಗೆಗಳು ಯಾವುವು ಅಂತ ಕೇಳಿದ್ದಾರೆ. ಎಲ್ಲಕ್ಕೂ ಒಂದೇ ಆನ್ಸರ್, ವಿದ್ಯುತ್, ಬೆಳಕು ಹಾಗೂ ಶಾಖ. ಉಷ್ಣ, ಬೆಳಕು, ವಿದ್ಯುತ್ ವಿಭಜನ ಕ್ರಿಯೆ ನಡೆಯುವಾಗ ಮುಖ್ಯವಾದಂತಹ ಅಂಶಗಳು ಇವೇ ಆಗಿರ್ತವೆ, ಮೂರು ಆಗಿರ್ತವೆ. ಈ ಮೂರರ ಕಾರಣದಿಂದ ಮಾತ್ರ ವಿಭಜನ ಪ್ರಕ್ರಿಯೆ ಸರಿಯಾಗಿ ನಡೀತಿರ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆ ಎಂದರೇನು ಹಾಗೂ ರೆಡಾಕ್ಸ್ ಕ್ರಿಯೆ ಎಂದರೇನು? ಉದಾಹರಣೆ ಕೊಡಿ. ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಆಲ್ರೆಡಿ ಭಾಳ ಸತ ಬೋರ್ಡ್ ಎಕ್ಸಾಮ್ ಈ ಪ್ರಶ್ನೆ ಆಗಿದೆ. 2 ಮಾರ್ಕ್ಸಿಗೆ ಕೇಳಿದ್ದಾರೆ. ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವು ಉತ್ಕರ್ಷಣೆಗೊಂಡು ಮತ್ತೊಂದು ಪ್ರತಿವರ್ತಕವು ಅಪಕರ್ಷಣೆಗೊಂಡರೆ ಅಂತಹ ಕ್ರಿಯೆಯನ್ನು ಉತ್ಕರ್ಷಣ ಅಪಕರ್ಷಣ ಅಥವಾ ರೆಡಾಕ್ಸ್. ಇಟ್ ಮೀನ್ಸ್ ಇಲ್ಲಿ ಗಮನಿಸಿ, ಉತ್ಕರ್ಷಣ ಅಂದರೆ ಆಕ್ಸಿಜನನ್ನು ಪಡೆದುಕೊಳ್ತದೆ. ಅಪಕರ್ಷಣ ಅಂದರೆ ಆಕ್ಸಿಜನನ್ನು ಬಿಟ್ಟು ಕೊಡ್ತದೆ. ಇವೆರಡೂ ಪ್ರಕ್ರಿಯೆ ಒಂದೇ ರಾಸಾಯನಿಕ ಪ್ರಕ್ರಿಯೆಗಳು ನಡೆಯುತ್ತಿದ್ವು ಅಂದ್ರೆ ಅದಕ್ಕೆ ನಾವು ಯಾವನಂತ ಕರಿತೀವಿ? ರೆಡಾಕ್ಸ್ ಕ್ರಿಯೆ ಅಂತ ಕರಿತೀವಿ. ಓಕೆ, ರೆಡಾಕ್ಸ್ ಇಂಗ್ಲೀಷ್ ಒಳಗೆ ನೀವು ಗಮನಿಸ್ರಿ, ರೆಡ್ ಆಕ್ಸ್. ಇಟ್ ಮೀನ್ಸ್ ರೆಡ್ ಮೀನ್ಸ್ ರಿಡಕ್ಷನ್, ಆಕ್ಸ್ ಮೀನ್ಸ್ ಆಕ್ಸಿಡೇಷನ್. ಆಕ್ಸಿಡೇಷನ್ ಅಂದರೆ ಉತ್ಕರ್ಷಣ, ರಿಡಕ್ಷನ್ ಅಂದರೆ ಅಪಕರ್ಷಣ. ಇವೆರಡೂ ಪ್ರಕ್ರಿಯೆ ಒಂದೇ ಕಡೆ ನಡೆಯುತ್ತಿದ್ವು ಅಂದರೆ ದಟ್ ಈಸ್ ದ ರೆಡಾಕ್ಸ್ ಪ್ರಕ್ರಿಯೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ತಾಮ್ರದ ಆಕ್ಸೈಡ್ ಅದ, ಅದ್ರ ಜೊತೆ ಹೈಡ್ರೋಜನನ್ನು ವರ್ತನೆ ಮಾಡಿದಾರೆ ಅವರ. ತಾಮ್ರ ಬಿಡುಗಡೆಯಾಗಿ ಹೈಡ್ರೋಜನ್ ಅಂದರೆ ಇಟ್ ಮೀನ್ಸ್ ವಾಟರ್, ಅಕ್ವಾ ಬಿಡುಗಡೆಗೊಳ್ತದೆ. ಇಲ್ಲಿ ನೋಡಿ, ತಾಮ್ರದ ಆಕ್ಸೈಡ್ ಯಾವ ಕ್ರಿಯೆಗೆ ಒಳಪಡಿತು ಅಂದ್ರೆ ಅಪಕರ್ಷಣ ಕ್ರಿಯೆ. ಆಕ್ಸೈಡ್ ಇತ್ತು, ಆಕ್ಸಿಜನ್ ಹೋಯಿತು. ಹೈಡ್ರೋಜನ್ ಯಾವ ಕ್ರಿಯೆಗೆ ಒಳಪಡಿತು ಅಂದ್ರೆ ಉತ್ಕರ್ಷಣ ಕ್ರಿಯೆ.
ಪ್ರತಿವರ್ತಕದಾಗ ಆಕ್ಸಿಜನ್ ಇರಲಿಲ್ಲ ಹೈಡ್ರೋಜನ್ ಕಡೆ, ಆದರೆ ಉತ್ಪನ್ನದಾಗ ಆಕ್ಸಿಜನ್ ಹೈಡ್ರೋಜನನ್ನು ತೆಗೆದುಕೊಂಡಿತು. ಹೀಗಾಗಿ ಯಾವುದು ಪಡೆಯುತ್ತದೆ ಆಕ್ಸಿಜನನ್ನು ಪಡೆದುಕೊಳ್ಳುವುದು ಉತ್ಕರ್ಷಣ, ಆಕ್ಸಿಜನನ್ನು ಕಳೆದುಕೊಳ್ಳುವುದು ಅಪಕರ್ಷಣ. ಇದು ನಿಮಗೆ ನೆನಪಿರಬೇಕು. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ಈ ಪಾಠದ ಅತ್ಯಂತ ಪ್ರಮುಖ ಪ್ರಶ್ನೆ. ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಅಥವಾ ಇದಕ್ಕೆ ಇನ್ನೊಂದು ಕ್ವಶನ್ ಯಾವ ರೀತಿ ಕೇಳ್ಬೋದು ಅಂದರೆ, ಪ್ರಕ್ಷೇಪಣ ಕ್ರಿಯೆಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಸೋಡಿಯಂನ ಸಲ್ಫೇಟ್ನೊಂದಿಗೆ ಬೇರಿಯಂ ಕ್ಲೋರೈಡನ್ನು ಹಾಕಿದರೆ ಇವು ಪರಸ್ಪರ ಅಯಾನುಗಳನ್ನು ವಿನಿಮಯ ಮಾಡಿಕೊಳ್ತವೆ. ಎರಡು ಸಂಯುಕ್ತಗಳು ಪರಸ್ಪರ ವಿನಿಮಯದಿಂದ ಇನ್ನೆರಡು ಸಂಯುಕ್ತಗಳನ್ನು, ಅದೇ ವಿನಿಮಯದ ಸಂಯುಕ್ತಗಳನ್ನು ಬಿಡುಗಡೆ ಅಂತ ಮಾಡುವಂತಹ ಈ ಪ್ರೊಸೆಸ್ಗೆ ನಾವು ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂಥೇಳಿ ಕರಿತೀವಿ, ಅಂದರೆ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂಥೇಳಿ ಕರಿತೀವಿ. ಇದರಲ್ಲಿ ಬೇರಿಯಂ ಸಲ್ಫೇಟ್ ಅನ್ನೋದು ಪ್ರಕ್ಷೇಪಣ ವಸ್ತು ಆಗಿರ್ತದೆ, ಪ್ರಕ್ಷೇಪಕಾರಿ ವಸ್ತು ಆಗಿರ್ತದೆ. ಇಲ್ಲಿ ಗಮನಿಸಿ, ಸೋಡಿಯಂ ಸಲ್ಫೇಟ್ ವಿತ್ ಬೇರಿಯಂ ಕ್ಲೋರೈಡ್, ಇಟ್ ಗಿವ್ಸ್ ಅಸ್ ಬೇರಿಯಂ ಸಲ್ಫೇಟ್ ಆ್ಯಂಡ್ ಸೋಡಿಯಂ ಕ್ಲೋರೈಡ್. ಓಕೆ, ಇಲ್ಲಿ ಏನಾಗ್ತದೆ ಅಂದರೆ ಸಲ್ಫೇಟ್ ಈ ಕಡೆ ಬರ್ತದೆ, ಕ್ಲೋರಿನ್ ಈ ಕಡೆ ಹೋಗ್ತದೆ, ಈ ಪ್ರಕ್ರಿಯೆ ಜರುಗ್ತಿರ್ತದೆ. ಇಲ್ಲಿ ಉಂಟಾಗುವಂಥ ಬೇರಿಯಂ ಸಲ್ಫೇಟ್ ಪ್ರಕ್ಷೇಪವಾದಂಥ ವಸ್ತು. ಪ್ರಕ್ಷೇಪ ಅಂದರೆ ಏನು ರೀ ಸರ ಅಂದರೆ, ಪ್ರಕ್ಷೇಪ ಅಂದರೆ ಜಲ ವಿಲೀನಗೊಳ್ಳದಂತಹ ವಸ್ತು. ಅಂದರೆ ನೀರಲ್ಲಿ ಹಾಕಿದರೆ ಅದು ಸಾಲ್ಯುಬಲ್ ಆಗೋದಿಲ್ಲ, ನೀರಿನ ಜೊತೆ ವಿಲೀನಗೊಳ್ಳುವುದಿಲ್ಲ. ಓಕೆ ಎಸ್ ವಿದ್ಯಾರ್ಥಿಗಳೇ, ಇಷ್ಟು ಪ್ರಶ್ನೆಗಳು ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆಗಳು. ಇನ್ನು ಮುಂದಿನ ಕ್ಲಾಸಲ್ಲಿ ನಾನು ಮುಂದಿನ ಪಾಠವಾದಂತಹ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಹಾಗೂ ಲವಣಗಳು ಪಾಠದಿಂದ ಪ್ರಶ್ನೆಗಳನ್ನ ಎತ್ಕೊಂಡು ಬರ್ತೀನಿ. ಓಕೆ ಎಸ್, ಥ್ಯಾಂಕ್ ಯು.